ಮಾಡ್ತೀವಿ. ಯಾವುದೋ ಒಂದು ಲಿಂಕನ್ನು ಗೊತ್ತಿಲ್ಲದೆ ಓಪನ್ ಮಾಡಿದ್ರೆ ಎಷ್ಟೆಲ್ಲ ಮಾಲ್ವೇರ್ಗಳು ಬಂದು ನಮ್ಮ ಫೋನ್ ಹಾಳಾಗುತ್ತೆ, ನಮ್ಮ ಕಂಪ್ಯೂಟರ್ ಹಾಳು ಮಾಡ್ತಾರೆ ಅಂತ ಎಲ್ಲವನ್ನೂ ನಾವು ಹೇಳಿದ್ದೀವಿ. ಸೊ ಈ ರೀತಿಯಾದ ಮೋಸದ ಲಿಂಕ್ಗಳು, ಆಮೇಲೆ ನಕಲಿ ಹೆಸರುಗಳು, ನಾವು ಉದಾಹರಣೆಗೆ ಭಾರತೀಯ ರೈಲ್ವೆ ಅಂತ ವೆಬ್ಸೈಟ್ ಇದ್ದರೆ ಇವನು ಭಾರತದ ರೈಲ್ವೆ ಅಂತ ಏನೋ ಮಾಡಿರ್ತಾರೆ. ಆ ಸಣ್ಣ ವ್ಯತ್ಯಾಸ ಇರುತ್ತೆ, ಗೊತ್ತಾಗಲ್ಲ. ಅದನ್ನು ಸ್ವಲ್ಪ ನಾವು ಎಚ್ಚರಿಕೆ ವಹಿಸಬೇಕು ಅಂತ. ಆಮೇಲೆ ಎಲ್ಲೋ ಕೆಲವೊಂದು ಪೋರ್ಟಲ್ಗಳು ಶುರುವಾಗಿದೆ, ಟ್ರಾವೆಲ್ ಪೋರ್ಟಲ್ಸ್ ಅಂತ, ಅವು ಕೂಡ ಅನಧಿಕೃತವಾದ್ದೆ. ಅವ್ರು ಯಾವ ರೀತಿ ವಂಚಿಸ್ತಾರೆ ಅಂದರೆ ಇದಕ್ಕಿದ್ದಾಗ ತುಂಬ ಜಾಹೀರಾತು ಕೊಡ್ತಾರೆ ಸಾಮಾಜಿಕ ಜಾಲತಾಣದಲ್ಲಿ. ನಾವು ಹೊಸದಾಗಿ ಮಾಡಿದ್ದೀವಿ, ಡಿಸ್ಕೌಂಟ್ ಕೊಡ್ತೀವಿ. ಉದಾಹರಣೆಗೆ ನೀವು ಅಪ್ ಆ್ಯಂಡ್ ಡೌನ್ ಅಂದರೆ 2 and 4 ಜರ್ನಿನ ನಮ್ಮ ಮುಖಾಂತರ ಬುಕ್ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ ಕೊಡ್ತೀವಿ. ಡಿಸ್ಕೌಂಟ್ ಎಷ್ಟು ಕೊಡ್ಬೋದು? ಅಪ್ಪಿತಪ್ಪಿ ಕೊಟ್ಟರು ಅಂತಲೇ ಇಟ್ಕೊಳ್ಳಿ. ಯಾಕಂದರೆ ತುಂಬ ಅಧಿಕೃತವಾಗಿ ತುಂಬ ಪಾಪ್ಯುಲರ್ ಆಗಿರೋ ವೆಬ್ಸೈಟ್ಸ್ ಏನೋ ಡಿಸ್ಕೌಂಟ್ ಕೊಡಲ್ಲ. ರೈಲ್ವೆ ಇಲಾಖೆನೇ ನೀವು ಎಷ್ಟು ಟಿಕೆಟ್ ತೊಗೊಂಡ್ರು ಅಷ್ಟೇ ದುಡ್ಡು ಕೊಡಿ ಅಂತ. ಆದರೆ ಇಲ್ಲಿ ಮಾತ್ರ ಇವನು ಹೇಗೆ ಕೊಡ್ತಾನೆ? ಆದರೂ ಅಲ್ಲೊಂದು ಏನೋ ಕಾಣಿಸುತ್ತೆ, 10% ಡಿಸ್ಕೌಂಟ್ ಕೊಡ್ತಾನೆ. ಹೌದಾ, ಹಾಗಾದ್ರೆ ಎಷ್ಟೊಂದು ದುಡ್ಡು ಉಳಿಯಿತು. ಬಟ್ ಅಲ್ಲಿ ಬರೋದು ನಕಲಿ ಟಿಕೆಟ್. ಸೊ ಎಷ್ಟೋ ಜನಕ್ಕೆ ಆ ಅನುಭವನೂ ಆಗಿದೆ. ಇಲ್ಲಿ ರಿಸರ್ವೇಷನ್ ಮಾಡ್ಕೊಂಡಿದ್ದೀನಿ ಅಂತ ಹತ್ತಿ ಆಮೇಲೆ ಅಲ್ಲಿ ಆ್ಯಕ್ಚುಲಾಗಿ ರೈಲ್ವೆ ಇದನ್ನು ಚೆಕ್ ಮಾಡಿದಾಗ ಈ ಟಿಕೆಟ್ಗಳೇ ಇಲ್ಲ, ಆ ನಂಬರ್ಗಳೇ ಇಲ್ಲ. ಇನ್ಫ್ಯಾಕ್ಟ್ ಆ ಬೋಗಿನಲ್ಲಿ ಒಂದು 30 ಅಥವಾ 60 ಜನ ಅದು ಸ್ಲೀಪರ್ ಬರ್ತ್ಸ್ ಇದೆ ಅಂತ ಅಂದ್ಕೊಂಡ್ರೆ ಇವನು 65, 80 ಆ ಥರ ಕೊಟ್ಟಿರ್ತಾನೆ. ನಂಬರು ನೋಡಲ್ಲ. ಹೇಗೆ ಸಾಧ್ಯ? ಕೆಪಾಸಿಟಿ ಇರೋದೇ 60, 70 ಅಂತಿದ್ದಾಗ ನಿಮಗೆ 80ನೇ ಸೀಟ್ ಎಲ್ಲಿಂದ ಬರುತ್ತೆ? ಹೌದು. ಸೊ ಇದನ್ನ ನೋಡಬೇಕು. ಅಂತಂದರೆ ನಾವು ದುಡ್ಡು ಕೊಡೋದು ಅವಸರದಲ್ಲಿ ಅಥವಾ ಏನೋ ರಿಯಾಯಿತಿ ಸಿಕ್ತು ಅನ್ನೋ ಇದರಲ್ಲಿ ಮೋಸ ಹೋಗಬಾರ್ದು. ಆಮೇಲೆ ಇಂಥ ಯಾವುದೇ ಆಫರ್ಗಳು, ಇಮೇಲ್ಗಳು, ನಿಮಗೆ ಸಂದರ್ಶನಕ್ಕೆ ಕರೆ ಬಂದಿದೆ ದಯವಿಟ್ಟು ಸಂಪರ್ಕ ಮಾಡಿ ಅನ್ನೋದಾಗಲಿ, ಅಥವಾ ನಾವು ರೈಲ್ವೆ ಇಲಾಖೆಯಿಂದ ಒಂದು ಅಧಿಕೃತವಾಗಿ ನಮಗೆ ಒಂದು ಇದನ್ನು ಕೊಟ್ಟಿದ್ದಾರೆ, ಅಧಿಕಾರ ಕೊಟ್ಟಿದ್ದಾರೆ, ನಾವು ಸಂದರ್ಶನ ಮಾಡ್ತೀವಿ, ಆ ಹೋಟ್ಲಿಗೆ ಬನ್ನಿ, ಇಲ್ಲಿ ಬನ್ನಿ ಅನ್ನೋದು, ಅಥವಾ ಇನ್ನೇನೋ ಒಂದು ಆಮಿಷಗಳನ್ನು ಒಡ್ಡೋದು, ಅಥವಾ ನಮ್ಗೆ ಇಷ್ಟು ಹಣ ಕೊಟ್ಟರೆ ನಿಮಗೆ ಸೀಟ್ ಕೊಡಿಸ್ತೀವಿ, ಅಥವಾ ನಿಮ್ಗೆ ಕೆಲಸ ಕೊಡಿಸ್ತೀವಿ, ಅಥವಾ ಯಾವುದೋ ಕಾಂಟ್ರ್ಯಾಕ್ಟ್ ಕೊಡಿಸ್ತೀವಿ, ಇಂಥದ್ದೆಲ್ಲ ಕೆಲವರು ದುರುಪಯೋಗ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಇದಕ್ಕೆ ಹೇಳ್ಬೋದು ಇದು ನೇರವಾಗಿ ಸೈಬರ್ ಅಪರಾಧ ಅಲ್ಲ ಅಂತ ಹೇಳಿದ್ರು ಕೂಡ ಇದು ಒಂದು ರೀತಿ ಡಿಜಿಟಲ್ ವ್ಯವಸ್ಥೆಯನ್ನು ಬಳಸ್ಕೊಂಡು ಮಾಡ್ತಾ ಇರೋವಂಥದ್ದು. ಆಮೇಲೆ ಆ್ಯಪ್ಗಳಂತ ಖಂಡಿತವಾಗಿ ಸೈಬರ್ ಅಪರಾಧ. ಇದು ಇತ್ತೀಚೆಗೆ ನಡೀತಾ ಇರೋ ಅಪರಾಧಗಳು ಇಲ್ಲ, ಸುಮಾರು ದಿನದಿಂದ ನಡೀತಿದೆ. ಆದರೂ ಕೂಡ ನಾವು ಯಾತಕ್ಕಿದ್ದು ಮತ್ತೆ ಮತ್ತೆ ಹೇಳ್ತಾ ಇದ್ದೀವಿ ಅಂದರೆ ಜನ ಜಾಗೃತಿ ಕಡಿಮೆ ಇದೆ. ಹೌದು. ಸೊ ಎಷ್ಟೋ ಜನ ಅಪರಾಧ ಆಗಿ ಹಣ ಕಳ್ಕೊಂಡು ನಂತರ ಬರ್ತಾರೆ. ಈ ರೀತಿ ಆಗೋಯ್ತು ನೋಡಿ, ರೈಲ್ವೆದವ್ರು ಏನು ಮಾಡ್ತಾರೆ. ಇದು ರೈಲ್ವೆದವ್ರು ಮಾಡೋದಲ್ಲ, ಅವರು ಸಾಕಷ್ಟು ಬಾರಿ ರೈಲ್ವೆ ಆಗಲಿ ಬ್ಯಾಂಕ್ ಆಗಲಿ ಯಾವುದೇ ಆಗಲಿ ಅವರೇನು ಮುನ್ನೆಚ್ಚರಿಕೆನೇ ಕೊಟ್ಟಿಲ್ಲ ಅಥವಾ ಯಾರೋ ಅಪರಾಧಿಗಳನ್ನ ಹಿಡಿಲಿಕ್ಕೆ ದೂರ ಕೊಟ್ಟಿಲ್ಲ ಅಂದರೆ ಏನೂ ಮಾಡ್ತಾ ಇಲ್ಲ ಅನ್ನೋ. ಅವರು ಸಾಕಷ್ಟು ಕಡೆ ದೂರು ಕೊಟ್ಟಿದ್ದಾರೆ, ಸಾಕಷ್ಟು ಕಡೆ ತನಿಖೆಗಳು ನಡೆದಿದೆ, ಅಪರಾಧಿಗಳಿಗೆ ಶಿಕ್ಷೆ ನಡೆದಿದೆ. ಆದರೆ ನಾವು ಸ್ವಲ್ಪ ಜಾಗರೂಕತೆ ವಹಿಸಿದ್ರೆ ನಾವು ಮೋಸ ಹೋಗೋದು ತಪ್ಪುತ್ತೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.